ಇವತ್ತಿನ ಪತ್ರಿಕಾಗೋಷ್ಠಿಯ ಉದ್ದೇಶ ಏನು ಅಂತಂದರೆ, ಏನು ದೇವೇಗೌಡ ಮತ್ತು ಕುಮಾರಸ್ವಾಮಿಯವ್ರನ್ನ ಒಕ್ಕಲಿಗರ ನಾಯಕತ್ವದಲ್ಲಿ ವೈಭವೀಕರಿಸಬೇಕು ಅನ್ನುವಂಥ ಉದ್ದೇಶದಿಂದ ಇವತ್ತಿನವರೆಗೆ ಕಳೆದ 35 ವರ್ಷಗಳಿಂದ ಜಿಲ್ಲೆಯ ರಾಜಕಾರಣದಲ್ಲಿ ಸ್ವಚ್ಛಂದ ರಾಜಕಾರಣಕ್ಕೆ ಹೆಸರು ಮಾಡಿಕೊಂಡು 90 ದಶಕದ ನಂತರ ಜಿಲ್ಲಾ ನಾಯಕತ್ವವನ್ನು ಸಮರ್ಪಕವಾಗಿ ಜಿಲ್ಲೆನ ರಾಜ್ಯ ಮಟ್ಟದಲ್ಲಿ ಪ್ರತಿನಿಧಿಸ್ಕೊಂಡು ಕೆಲಸ ಮಾಡ್ತಾ ಬಂದಿರುವಂಥ ಗೌರವಾನ್ವಿತ ಚಲುವರಾಯಸ್ವಾಮಿಯವ್ರನ್ನ ರಾಜಕೀಯವಾಗಿ ವೀಕ್ ಮಾಡಬೇಕು ಅನ್ನುವಂಥ ಒಂದು ಕಾರಣದಿಂದ ಅವರ ಒಂದು ಹೇಳಿಕೆಯನ್ನು ವೈಭವೀಕರಿಸಿ ಸೋಷಿಯಲ್ ಮೀಡಿಯಾ ಮತ್ತು ಪತ್ರಿಕಾಗೋಷ್ಠಿಗಳಲ್ಲಿ ಏನು ಮಾತಾಡ್ತಾ ಇದ್ದಾರೆ, JDSನ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ರಮೇಶ್ ರವರು ಮತ್ತು ನಾಗಮಂಗಲದ ಮಾಜಿ ಶಾಸಕರಾದ ಸುರೇಶ್ ಗೌಡ ಅವರ ಹೇಳಿಕೆಯನ್ನು ಕುರಿತು ನಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುವ ಉದ್ದೇಶದಿಂದ ಪತ್ರಿಕಾಗೋಷ್ಠಿಗೆ ಬಂದಿದ್ದೀವಿ. ಈ ಒಂದು ಸಂದರ್ಭದಲ್ಲಿ ಏನು ಅಂತಂದರೆ, ಯಡಿಯೂರಪ್ಪ ಅವ್ರನ್ನ ಮಾಜಿ ಪ್ರಧಾನಮಂತ್ರಿಗಳು ಬೋಸಡಿ ಮಗ ಮತ್ತು ಬ್ಲಾಸ್ಟೆಡ್ ಅಂತ ಬೋದಂಥವರು, ಚಲುವರಾಯಸ್ವಾಮಿಯವರು ಏನು DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಯ್ತಾ ಇದ್ದಾರೆ, ಹಾಗಾಗಿ ದೇವೇಗೌಡರ ಮನೆಯಲ್ಲಿ ಸೂತಕದ ಛಾಯೆ ಇದೆ ಎನ್ನುವಂಥ ಹೇಳಿಕೆನ ವೈಭವೀಕರಿಸ್ತಾ ಇರುವಂಥದ್ದು ಎಷ್ಟು ಸರಿ ಅಂತ ಒಂದು ಪ್ರಶ್ನೆ. ನಿಜ, ಚಲುವರಾಯಸ್ವಾಮಿಯವರು ಸೂತಕದ ಛಾಯೆ ಇರ್ಬೋದು ಅಂತ ಹೇಳಿದ್ದಾರೆ. ಯಾಕೆ ಅಂತಂದರೆ, ನಿರಂತರವಾಗಿ ರಾಜಕೀಯವಾಗಿ 35 ವರ್ಷಗಳ ಕಾಲ ದೇವೇಗೌಡರ ಕುಟುಂಬದ ವಿರುದ್ಧ ರಾಜಕೀಯ ಮಾಡ್ಕೊಬಂದಂಥ DK ಶಿವಕುಮಾರ್ ಅವರ ರಾಜಕೀಯ ಉನ್ನತಿನ ಸಹಿಸೋಕ್ಕಾಗ್ದೇ ಇರ್ಬೋದೇನೋ ಅನ್ನುವಂಥ ಹೇಳಿಕೆನ ಚಲುವರಾಯಸ್ವಾಮಿಯವರು ಕೊಟ್ಟಿದ್ದಾರೆ. ಅದನ್ನು ವೈಭವೀಕರಿಸಿ ಇವರು ಇಂಥ ಪತ್ರಿಕಾ ಹೇಳಿಕೆಗಳನ್ನ ಕೊಟ್ಟು ಏಕವಚನದಲ್ಲಿ ನಮ್ಮ ಸಚಿವರು ನಿನ್ನೆ ಮಾಡಲಿಕ್ಕೆ ಮೂಲತಃ ಡಿ ರಮೇಶ್ ಅವರು ಎಲ್ಲಿಯವರು ಅನ್ನುವಂಥ ಒಂದು ಪ್ರಶ್ನೆಯನ್ನು ನಾನು ಈ ಪತ್ರಿಕಾಗೋಷ್ಠಿಯ ಮುಖಾಂತರ ಡಿ ರಮೇಶ್ ಅವ್ರನ್ನ ಕೇಳ್ತಾ ಇದ್ದೀನಿ. ಈ ಮಂಡ್ಯ ಜಿಲ್ಲೆಯ ಮಣ್ಣಿನ ಗುಣ ಮತ್ತು ಪಾವಿತ್ರ್ಯತೆಯ ವಿಚಾರಗಳನ್ನ ಚಲುವರಾಯಸ್ವಾಮಿಯವರಿಗೆ ಪಾಠ ಮಾಡೋಕ್ಕೆ ಬರುವಂಥ ಡಿ ರಮೇಶ್ ಅವರು ಮೂಲತಃ ಎಲ್ಲಿಯವರು ಅನ್ನುವಂಥ ಒಂದು ಸ್ಪಷ್ಟೀಕರಣವನ್ನು ಜಿಲ್ಲೆಯ ಜನಕ್ಕೆ ಕೇಳಬೇಕು. ನಿಮ್ಮ ಸ್ವೇಚ್ಛೆ, ನಿಮ್ಮ ಅಭಿಲಾಷೆ, ನಿಮ್ಮ ತೀಟೆ, ಇಂಥ ಉದ್ದೇಶಗಳಿಗಾಗಿ ಜಿಲ್ಲೆಯ ನಾಯಕರುಗಳನ್ನ ಸಮರ್ಪಕವಾಗಿ ನಾಯಕತ್ವ ನಿರ್ವಹಣೆ ಮಾಡಿಬಿಡ್ತಾನೆ. ದೇವೇಗೌಡರು ಮನೆಯಲ್ಲಿ ಗಂಜಿ ಕೆಲಸ ಅಂತ ಏನು ಹೇಳ್ತಿದ್ರು DK ಶಿವಕುಮಾರ್ ಹತ್ರ ನಮ್ಮ ಚಲುವರಾಯಸ್ವಾಮಿಯವ್ರನ್ನ ಕುರಿತು, ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಇವರು ಸೇವಾ ಮನೋಭಾವ ಇಟ್ಕೊಂಡು ದೇವೇಗೌಡ ಅವ್ರ ಫ್ಯಾಮಿಲಿಯವ್ರಿಗೆ ಅವ್ರ ಸಂಸ್ಕೆ ರಾಜಕಾರಣ ಮಾಡ್ಕೊಬಂದವರಿಂದ ಚಲುವರಾಯಸ್ವಾಮಿಯವರು ಕಲಿಬೇಕಾದಂಥ ಅಗತ್ಯತೆಗಳೇನಿಲ್ಲ. ಒಂದು, ಇವರ ರಾಜಕೀಯ ಆರಂಭ ದಿನಗಳನ್ನ ಎಲ್ಲ ಆರಂಭ ಮಾಡಿದ್ರು, ಯಾರ ನೆರಳಿನಲ್ಲಿ ನಿಂತ್ಕೊಂಡು ಜಿಲ್ಲೆಯಲ್ಲಿ ರಾಜಕಾರಣ ಆರಂಭ ಮಾಡಿದ್ರು ಅನ್ನುವಂಥದ್ದು ಡಿ ರಮೇಶು ಜಿಲ್ಲೆಯ ಜನಕ್ಕೆ ಕೇಳಬೇಕು. ಏನು ಇವರು ಡಿ ರಮೇಶ್ ಅವ್ರು ಮಾಡ್ತಾ ಇರುವಂಥ ಕೆಲಸ ಎದೆಯಾಲು ಉಂಡಿ ಎದೆ ಹಿಡಿಯುವಂಥದ್ದು. ಇವರು ಚಲುವರಾಯಸ್ವಾಮಿಯವರಿಂದ ಎಷ್ಟು ಉಪಕಾರಗಳನ್ನ ಪಡ್ಕೊಂಡು ರಾಜಕೀಯ ಪ್ರವರ್ಧಮಾನಕ್ಕೆ ಬಂದು ಕಳೆದ 25 ವರ್ಷದಿಂದ ಈ ಜಿಲ್ಲೆಯಲ್ಲಿ ಜನತಾದಳದ ಅಧ್ಯಕ್ಷ ಕೆಲಸ ಮಾಡ್ತಾರಲ್ಲ ಸ್ವಾಮಿ, ಆದರೆ ಎಷ್ಟು ಪ್ರಭಾವವನ್ನು ಬೆಳೆಸ್ಕೊಂಡವ್ರು ಎನ್ನುವಂಥದ್ದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಇವ್ರನ್ನ ಬಿಟ್ಟರೆ ಇನ್ಯಾರು ಪರ್ಯಾಯವಾಗಿ ಜಿಲ್ಲೆಯವರೇ ಜನತಾದಳದ ನಾಯಕತ್ವ ನಿರ್ವಹಣೆ ಮಾಡೋಕ್ಕೆ ಶಕ್ತಿ ಇಲ್ವಾ? ಏನು ಅಂಥ ಅನಾಥ ಪರಿಸ್ಥಿತಿ ತಲುಪಿರುವಂಥ ಒಂದು JDS ಪಕ್ಷದ ಜಿಲ್ಲಾಧ್ಯಕ್ಷರು ಚಲುವರಾಯಸ್ವಾಮಿಯವ್ರ ಬಗ್ಗೆ ಮಾತಾಡಲಿಕ್ಕೆ ಯಾವ ನೈತಿಕತೆ ಇದೆ ಅನ್ನುವಂಥದ್ದು ಒಂದು ಪ್ರಶ್ನೆ. ನಿಮ್ಮ ಹತ್ರ ತಾಕತ್ತಿದ್ರೆ ಜಿಲ್ಲಾ JDSನ ಅಧ್ಯಕ್ಷರಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ, ಪತ್ರಿಕಾಗೋಷ್ಠಿ ಮುಖಾಂತರ ನಿಮ್ಮ ವಂಶೋತ್ಸವವನ್ನು ಪ್ರಕಟಣೆ ಮಾಡಿ. ಮಂಗಳವಾರಪೇಟೆಯ ಮಂದಿ ಬಂದು ಮಂಡ್ಯ ಜನಕ್ಕೆ ಮಂಡ್ಯ ನೆಲದ ವಾಸನೆ ವಿಚಾರ ಸಂಬಂಧಪಟ್ಟಂಗೆ ಭಾಷಣ ಮಾಡಕ್ಕೆ ಬರ್ತಿರಲ್ಲ, ತಾವುಗಳು ಆತ್ಮಾವಲೋಕನ ಮಾಡ್ಕೋಬೇಕು. ಏನು ಹೇಳ್ತಾರೆ ಚಲುವಣ್ಣವ್ರ ಬಗ್ಗೆ ಇವರು? 90 ಚಿಲ್ಲರಿನಲ್ಲಿ ಈ ಜಿಲ್ಲೆಗೆ ದೇವೇಗೌಡರನ್ನು ಪ್ರೆಸೆಂಟ್ ಮಾಡಿದಂಥ ಕೀರ್ತಿ ಜಯರಾಮಣ್ಣವರು ಸಲ್ಲಬೇಕು. ತದನಂತರ 94ರಲ್ಲಿ ಜಿಲ್ಲಾ ಪಂಚಾಯತ್ ಮೆಂಬರ್ ಆಯ್ತಾರೆ ಚಲುವಣ್ಣವರು. ಕರ್ಕೊಬಂದು ಜಿಲ್ಲಾ ಪಂಚಾಯತ್ ಮೆಂಬರ್ ಆದಮೇಲೆ JDSನ ಏಳಿಗೆಗೆ ಮತ್ತು ಕುಮಾರಸ್ವಾಮಿಯವರ ರಾಜಕೀಯ ಉನ್ನತಿಗಾಗಿ ದುಡಿತಾರೆ 25 ವರ್ಷ. ಏನು JDS ಪಕ್ಷಕ್ಕೆ ಚಲುವರಾಯಸ್ವಾಮಿಯವ್ರ ಕಾಂಟ್ರಿಬ್ಯೂಷನ್ ಇಲ್ವಾ? ಇವ್ರು ಕೊಟ್ಟಿರೋ ಭಿಕ್ಷೆನ ಚಲುವರಾಯಸ್ವಾಮಿಯವ್ರಿಗೆ? ಎಷ್ಟು ಜನ ನಾಯಕರುಗಳು, ಎರಡನೇ ಹಂತದ ನಾಯಕರುಗಳು ಮುಂಚೂಣಿ ತಂದರು? JDSನಲ್ಲಿ ಚಲುವರಾಯಸ್ವಾಮಿಯವರು ಇದ್ದಾಗ ಎಂಥ ನಾಯಕತ್ವ ಇತ್ತು? ಇನ್ನು ಮುಂದುವರೆದಂಗೆ ಒಕ್ಕಲಿಗರ ನಾಯಕರು ನೀವು ಆಗಕ್ಕಾದ ಅಂತ ಏಕವಚನದಲ್ಲಿ ನೀವು ಚಲುವರಾಯಸ್ವಾಮಿಯವ್ರನ್ನ ಕೇಳ್ತಿರಲ್ಲ ಡಿ ರಮೇಶ್ ಅವರೇ. ಎಲ್ಲ ಗೌರ್ಮೆಂಟ್ಗಳಲ್ಲಿ ಯಡಿಯೂರಪ್ಪವ್ರ ಗೌರ್ಮೆಂಟು, ಕುಮಾರಸ್ವಾಮಿಯವ್ರ ಗೌರ್ಮೆಂಟು ಮತ್ತು ಇವತ್ತಿನ ಸಿದ್ದರಾಮಯ್ಯವ್ರ ಗೌರ್ಮೆಂಟು, ಇಷ್ಟೂ ಕಡೆ ಅವ್ರು ಸಚಿವ ಸ್ಥಾನ ಪಡ್ಕೊಂಡವ್ರಲ್ಲ ಯಾವ ಕೋಟಾದಲ್ಲಿ ಕೊಟ್ಟಿದ್ದಾರೋ? ಒಕ್ಕಲಿಗರ ಕೋಟಾದಲ್ಲಿ ಚಲುವರಾಯಸ್ವಾಮಿಯವ್ರಿಗೆ ಒಂದು ಮಿನಿಸ್ಟರ್ ಸ್ಥಾನ ಕೊಟ್ಟವ್ರು. ಹಂಗಂದ್ರೆ ನಾವೇನು ಕನ್ಸಿಡರ್ ಮಾಡಬೇಕು? ಚಲುವರಾಯಸ್ವಾಮಿಯವರು ಒಕ್ಕಲಿಗರ ನಾಯಕರಲ್ಲ ಅಂತ ನೀವು ಹೇಳ್ಬಿಟ್ರೆ ಅದು ದೊಡ್ಡ ಹಂಗಾರೆ ಒಪ್ಪಿಡ್ಬೇಕಾ? ನೀವು ಹೇಳಿದ್ದೆ ಅಂತಿಮನ? ಕರ್ನಾಟಕ ರಾಜ್ಯಕ್ಕೆ ಅನ್ಕ್ವಶನಬಲ್ ಲೀಡರ್ ಒಕ್ಕಲಿಗರಿಗೆ ಇನ್ಯಾರು ಇಲ್ಲ ಅಂತ ನೀನು ಅನೌನ್ಸ್ ಮಾಡ್ಬಿಡ್ತೀಯ ಕುಮಾರಸ್ವಾಮಿಯವರು ಒಬ್ಬರೇ ಅಂತ?
ಯಾವ ನೈತಿಕತೆ ಇಟ್ಕೊಂಡು ಚಳವಳಿಯ ಬಗ್ಗೆ ನೀವು ಮಾತಾಡ್ತೀರ ಅನ್ನುವಂಥದ್ದು ಒಂದು ಕಡೆ ಆದರೆ, ಒಕ್ಕಲೂರು ನಾಯಕತ್ವ ನಾವೆಲ್ಲ ದಾರಿ ಎರ್ಬಿಟ್ಟಿದ್ದೇವ ದೇವೇಗೌಡ ಅಂಡ್ ಸನ್ಸ್ಗೆ? ಇಂಥವಕ್ಕೆ ಒಂದು ಸ್ಪಷ್ಟೀಕರಣ ಕೊಡೋರು ಯಾರೋ? 150 ಕ್ಷೇತ್ರದಲ್ಲಿ ಈ ರಾಜ್ಯದಲ್ಲಿ ಠೇವಣಿ ಸಿಗಲಿಲ್ಲ ಜೆ ಡಿ ಎಸ್ಗೆ. ಕಾರಣ ಯಾಕೆ ಅಂದರೆ ಇಂಥ ನಾಯಕರುಗಳ ಹೇಳಿಕೆಗಳು ಜಿಲ್ಲಾ ಕೇಂದ್ರದಲ್ಲಿ ಈ ಗಂಜಿ ಗಿರಾಕಿ ಇಂಥವ್ರು ಇದ್ದಾರಲ್ಲ, ಇಂಥವ್ರಿಂದ ಆಯ್ತಪ್ಪ ಚಲುವಸ್ವಾಮಿಯವ್ರು ಬಿಟ್ಟು ಹೊಂಟೋಗ್ಬಿಟ್ರು, ಸರಿ ಇಲ್ಲ. ಜೆ ಡಿ ಎಸ್ನ ಇಷ್ಟು ಜನ ಜೆ ಡಿ ಎಸ್ನ ತೊರೆದೋದ್ರಲ್ಲ, ಎಲ್ಲರೂ ಕೆಟ್ಟವರಾ? ಹಂಗಾದ್ರೆ ನೀವು ಮಾತ್ರ ಶ್ರೀರಾಮಚಂದ್ರವರಾ? ಹಂಗಾರೆ ಏನು ಕರ್ಕೊಬಂದವ್ರಿಗೆಲ್ಲ ರಾಜಕೀಯವಾಗಿ ಜನ್ಮ ಕೊಟ್ಬಿಟ್ಟಿದ್ದೀರಿ? ಏನು ಡೆಮಾಕ್ರಸಿ ನಿಮ್ಮ ಅಂಗೈ ಮೇಲಾಡೋ ನೃತ್ಯಗಾತಿ? ಏನು ಡೆಮಾಕ್ರಸಿನ ಗುತ್ತಿಗೆ ತಗೊಬಿಟ್ಟಿದ್ದೀರಿ ನೀವು? ಎಲ್ರಿಗೂ ರಾಜಕೀಯವಾಗಿ ಜನ್ಮ ಕೊಟ್ಬಿಟ್ರೆ ಏನು ಬಾಲಕೃಷ್ಣ ಗೆದ್ದದ್ದು ಇವರಿಂದ, ಮತ್ತೊಬ್ಬ ಗೆದ್ದದ್ದು ಇವರಿಂದ, ಚೆಲುವಣ ಇವರಿಂದ? ಹಂಗಾರೇನು 1950 ಚಿಲ್ಡ್ರನ್ನಲ್ಲಿ ಮಾಗಡಿ ಬಾಲಕೃಷ್ಣ ತಂದೆ ಎಮ್ ಎಲ್ ಎ ಆಗಿದ್ದರು, ಅಂಥವ್ರ ಮಕ್ಕಳು ಎಮ್ ಎಲ್ ಎ ಆಗಿದ್ದು ಇವ್ರು ಕೊಟ್ಟು ಭಿಕ್ಷೆ. ಎಷ್ಟು ಜನ ಒಕ್ಕಲೂರು ನಾಯಕರುಗಳನ್ನ ತುಳ್ಕೊಂಬಂದಿದ್ದಾರೆ? ಚಲುವಸ್ವಾಮಿಯವ್ರು ಯಾಕೆ ಹೇಳಿದ್ದಾರೆ ಹಂಗಂತ? ಆತ್ಮಸಾಕ್ಷಿ ಇಟ್ಕೊಂಡು ಹೇಳ್ಬಿಡಿ ನೀವು. ಡಿ ಕೆ ಶಿವಕುಮಾರ್ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಯ್ತಾ ಇರೋದು ನಮಗೆ ಸಂತೋಷ ಉಂಟು ಮಾಡಿದೆ ನಮ್ಮ ಸಮುದಾಯ ಜನಕ್ಕೆ ಅಂತ. ನಮ್ಮ ಸಮುದಾಯನ ರೆಪ್ರೆಸೆಂಟ್ ಮಾಡೋಕ್ಕೆ ನಾವೇ ಸುಪ್ರೀಂ ಅಂತಿರಲ್ಲ ನೀವು? ಹಾಂ, ನಿಜ. ಒಂದು ಹತಾಶ ಮನೋಭಾವ ಇರ್ಬೋದು, ಇನ್ನೊಂದು ಇರ್ಬೋದು, ಹೊಟ್ಟೆ ಉರಿ ಇರ್ಬೋದು. ಸರ್ ಯಾರು ಹೇಳಿರಲಿಲ್ಲ ಸರ್? ಈಗ ಅವ್ರು ಹೇಳುವಂಥ ಹೇಳಿಕೆಗಳನ್ನು ಈಗ ಒಂದು ನಿಮಿಷ ಆಯ್ತು, ಓಕೆ ಸರ್. ನಾನು ಮಿನಿಸ್ಟ್ರಿ ಹೇಳಿಕೆಯನ್ನು ಸಮರ್ಥಿಸ್ಕೊಳ್ತೀನಿ. ಕಾರಣ ಹೆಂಗೆ ಅಂತ ಕೇಳಿ. ಹೌದು, ನಿರಂತರವಾಗಿ 40 ವರ್ಷ ನಿಮ್ಮ ಮೇಲೆ ರಾಜಕೀಯವಾಗಿ ಗುದ್ದಾಡದಂಥ ವ್ಯಕ್ತಿ ಚೀಫ್ ಮಿನಿಸ್ಟರ್ ಆಯ್ತಾ ಇರೋದು, ಅವ್ರು ತಡಿ ಕಾಯ್ತಲ್ಲ, ಆ ಸೂತ್ ಕೂತ್ ಮನೆಯಾದಂಗೆ ಆಗಿದೆ ಅಂತ ಹೇಳಿದ್ದಾರೆ. ಹ್ಞೂ ಹ್ಞೂ ಹೌದು ಹೇಳಿ. ಹೌದು ಹೇಳಿ. ಹೌದು ಆಯ್ತು ಸರ್, ಓಕೆ. ಈಗ ಮೇ ಬಿ ಆಯಿತು, ತೆಲುವಣಂಗೆ ಅಂತ ಹೇಳಿದ್ದಾರೆ. ಇಂಥ ಹೇಳಿಕೆಗಳು ಇವ್ರು ಎಷ್ಟು ಹೇಳಿಲ್ಲ ಅಲ್ಲ ಸರ್. ಅಲ್ಲ ಸರ್, ನಾನು ಹೇಳ್ತಾರೆ ಅರ್ಥ ಮಾಡ್ಕೊಳ್ಳಿ. ಸರ್ ಮೇ ಬಿ ನಿಮ್ಮ ಪ್ರಶ್ನೆಗೆ ನಾನು ಕೊಡ್ತಾಯಿದ್ದೀನಿ ಉತ್ತರನ. ಇಂಥ ಹೇಳಿಕೆಗಳನ್ನ ನೀವು ವೈಭವೀಕರಿಸೋರು, ಇಂಥ ಹೇಳಿಕೆಗಳನ್ನ ರಾಜ್ಯದಲ್ಲಿ ರಾಜಕೀಯ ಹೇಳಿಕೆಗಳಲ್ಲಿ ಎಷ್ಟು ಕೊಟ್ಟಿಲ್ಲ ನೀವು? ಸರ್ ಹಾಗಿದ್ರೆ ನಾನೇನು ಸರ್ ಅದಲ್ಲ ಅಲ್ಲ ಸರ್. ನೋಡಿ, ಈಗ ಅವ್ರು ಹೇಳಿದ್ರು, ಒಂದು ನಿಮಿಷ, ಒಂದು ಕ್ಲಾರಿಫಿಕೇಷನ್ ನಾವು ಅವರಿಂದ ಕೇಳ್ತಾ ಇದ್ವಿ. ರಚನಾ ಆಯ್ತು ಸರ್. ಒಂದು ನಿಮಿಷ ಸರ್ ನಾನು ಹೇಳ್ತಿರೋದನ್ನ ನೀಟಾಗಿ ಕೇಳಿ. ಒಂದು ನಿಮಿಷ. ಡಿ ರಮೇಶ್ ಅವರು ಇಲ್ಲಿ ಕೂತ್ಕೊಂಡು ಚಲುವಸ್ವಾಮಿಯವ್ರನ್ನ ಏಕವಚನದಲ್ಲಿ ಮಾತಾಡ್ತಿರಲ್ಲ. ಸರ್ ಅಲ್ಲ ಸರ್ ನೋಡಿ ಸರ್ ಈಗ ಇಲ್ಲಿ ರಾಷ್ಟ್ರೀಯ ಮತ್ತು ಅಲ್ಲ ಸರ್, ರಾಷ್ಟ್ರೀಯ ಅಯ್ಯೋ ದೇವರೇ, ನಾನು ಹೇಳ್ತಿರೋ ಕೇಳಿ ಸರ್. ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ವಿಚಾರಗಳಲ್ಲಿ ಎಲ್ಲ ಪಕ್ಷಗಳಲ್ಲೂ ನ್ಯೂನ್ಯತೆಗಳವೆ. ಅಲ್ಲ ಸರ್, ಹಾಗಂತ ಹೇಳ್ಬಿಟ್ಟು ನಾನು ಹೇಳ್ತಿರೋ ನಾನು ಇಲ್ಲಿ ಹೌದು ಸರ್, ಹೌದು ಸರ್. ನೀವು ಕೇಳ್ತಾ ಇದ್ದೀರಾ, ನಾನು ಹೇಳ್ತಿರೋದು ನೀವು ಹೌದು ಸರ್. ಈಗ ಸರ್ ನಾನು ಒಂದು ನಿಮಿಷ ಸರ್. ಅವರು ಎಲ್ಲಿಯವರು ಮೂರು ಅನ್ನುವಂಥದ್ದು ಅಂಥ ದಾರಿದ್ರ್ಯ ಮಂಡ್ಯ ಜಿಲ್ಲೆಗೆ ಏನಿಲ್ಲ. ಡಿ ರಮೇಶ್ ಅವರಿಂದ ಏಳ್ಸ್ಕೊಂಡು ಚಲುವರಾಯಸ್ವಾಮಿಯವರು ರಾಜಕೀಯ ವ್ಯವಸ್ಥೆಯಲ್ಲಿ ಮುಂದುವರಿಯುವಂಥ ದಾರಿದ್ರ್ಯ ಇಲ್ಲ ಸರ್. ನಾನು ಆ ವಿಚಾರನ ಪ್ರೆಸೆಂಟ್ ಮಾಡಲಿಕ್ಕೆ ಹೊರಟಿರೋದು. ಡಿ ರಮೇಶ್ ಅವರಿಂದ ರಾಜಕೀಯ ಸಲಹೆಗಳನ್ನ ಈ ಜಿಲ್ಲೆ ಅಲ್ಲ ಸರ್, ಈ ಜಿಲ್ಲೆ ಪಾವಿತ್ರ್ಯತೆಗಳು ಸರ್ ಎಲ್ಲ ರಾಜಕೀಯ ಸರ್ ಎಲ್ಲ ಹೌದಿದ್ದಾರೆ ಸರಿ. ಹೌದು ಸರ್, ಹೌದು ನಿಜ. ಈಗ ಇವ್ರು ಹೇಳ್ತಾರಲ್ಲ ಸರ್, ಅನ್ಕ್ವಶನಬಲ್ ಲೀಡರು ಕುಮಾರಸ್ವಾಮಿ ಅವರು, ಅದು ಬಿಟ್ಟರೆ ನೀವು ಹೆಂಗೆ ಆಗ್ಬಿಡ್ತೀರಿ ಒಕ್ಕಲೂರು ನಾಯಕ ಅಂತ ಹೇಳ್ಬಿಟ್ರು. ಅವ್ರು ಹೇಳ್ಬಿಟ್ರು ಒಪ್ಪಡ್ಕಾದ. ಹೌದು ಹೇಳಿ ಸರ್. ಸರ್ ಹೌದು ಸರ್. ಅಲ್ಲ ಸರ್, ನಾನು ಹೇಳ್ತಿರೋದು ಈ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಬಂದ್ಬಿಟ್ಟು ಇವ್ರ ಅವಶ್ಯಕತೆಗಳಿಗೆ ಜಿಲ್ಲೆ ನಾಯಕತ್ವ ತಗೊಂಡೋಗಿ ರವಾನೆ ಮಾಡೋಕೆ ನಿಂತವ್ರಲ್ಲ. ಅಲ್ಲ ಸರ್, ಅಲ್ಲ ಸರ್, ರಾಜ್ಯ ನಾಯಕರು. ಹೌದು, ರಾಜ್ಯ ನಾಯಕರೇ. ಹೌದು ಅಲ್ಲ ಸರ್, ಈ ಜಿಲ್ಲೆ ನಾಯಕತ್ವ ಸರ್. ನೀವು ನನ್ನ ಪ್ರಶ್ನೆನೇ ಕೇಳಿಸ್ಕೊತಿಲ್ಲ, ನಿಮ್ಮ ಪ್ರಶ್ನೆ ನಾನು ಕೇಳಿಸ್ಕೊತಾ ಇದ್ದೀನಿ. ಜಿಲ್ಲೆ ನಾಯಕತ್ವನೇ ತಗೊಂಡೋಗ್ಬಿಟ್ಟು ಇನ್ನೊಬ್ರು ದಾರಿ ನಿಂತವ್ರೆ. ಅಂಥ ದಾರಿ ಇದ್ರೆ ಮಂಡ್ಯ ಜಿಲ್ಲೆಗೆ ಏನಿದೆ ಸರ್? ಹಾಂ
ಹೌದು ಹೇಳಿ ಸರ್. ಈಗ ನೀವು ಹೆಂಗೆ ಕೇಳ್ತಾ ಇದ್ದೀರಿ ಗೊತ್ತಾ, ನಾನು ಹೇಳ್ತಾರೆ ಅರ್ಥ ಮಾಡ್ಕೊಳ್ಳಿ ಸರ್. ಕೆಲವೊಂದು ಸೂಕ್ಷ್ಮ ಸರ್ ಖಂಡಿತ ಸರ್. ಸರ್ ಈಗ ಅಲ್ಲ ಸರ್, ಒಂದು ನಿಮಿಷ. ಸರಿ ಸರ್. ಅಲ್ಲ ಈಗ ಸರ್, ಈಗ ಸರ್ ಅಲ್ಲ ಸರ್, ಈಗ ನಾವು ಅದನ್ನು ಕೇಳಲೇಬ ಈಗ ಸರ್. ಈಗ ಹಂಗಾದ್ರೆ ಸರ್ ಹಂಗಲ್ಲ ಸರ್. ಈಗ ಹಂಗಾದ್ರೆ ಒಂದು ನಿಮಿಷ. ಅಯ್ಯೋ ದೇವ್ರೆ, ನಾನು ಹೇಳೋದು ಕೇಳಿ ಸರ್. ಹಾಗಾದರೆ ಅವ್ರು ಹೇಳಿದ್ದೆಲ್ಲವನ್ನು ನಾವು ಒಪ್ಕೊಬಿಟ್ಟಾಗ್ಬಿಡ್ಬೇಕಾ ಮತ್ತೆ ಅಲ್ವಾ? ಈಗ ನಾವು ಸರ್ ಅಷ್ಟು ಕಟು ಶಬ್ದಗಳಿದೆ ಸರ್. ಹೌದು ಹೇಳಿ, ಹೌದು ಹೇಳಿ. ಅಲ್ಲ ಸರ್, ಅದು ನಿಮ್ಮ ಪತ್ರಿಕಾದ ಸರ್ ವಿಚಾರಕ್ಕೆ ಮಾತಾಡ್ತಾ ಇರೋದು. ಹೌದು ಸರ್, ಹೌದು ಹೌದು. ಅದನ್ನು ಹೇಳಕ್ಕೆ ಬರ್ತಾಯಿದ್ದೀನಿ ಸರ್. ಸರ್ ಹೇಳಿ ಸರ್. ಸರ್ ಅದನ್ನು ಆಯ್ತು ಬಿಡಿ ಸರ್. ಈಗ ಆಯ್ತು ಹೇಳಿ ಸರ್, ಹೇಳಿ ಇರಿ ಆಯ್ತು ಹೋಗಲಿ. ಸರ್ ಅದನ್ನು ಮುಂದುವರೆದ ಭಾಗ ಹೇಳಲಿಕ್ಕೆ ಹೊರಟೆ ನಾನು. ಅಷ್ಟಲ್ಲಿ ತಾವು ಪ್ರಶ್ನೆ ಮಾಡಿದ್ರೆ ಆ ಪ್ರಶ್ನೆಗೆ ನಿಂತ್ಕೊಂಡೆ ನಾನು. ಆಯಿತು ಸರ್, ಎನಿವಾ ಸರ್. ಆಯ್ತು ಎನಿವಾ ಸರ್. ಈಗ ಅದನ್ನು ಬಿಡಿ. ಆಯ್ತು ಬಿಡಿ ಸರ್. ಈಗ ಆಯ್ತು ಸರ್ ಓಕೆ ಎನಿವಾ ಸರ್ ಬಿಡಿ. ಈಗ ಆಯಿತು. ಈಗ ಪತ್ರಿಕಾಗೋಷ್ಠಿ ಕೂತ್ಕೊಂಡು ನಾಲ್ಗೆ ಕಟ್ ಮಾಡಿಬಿಡ್ತೀನಿ ಅಂತಾರೆ. ಒಂದು ಯಾರು 2 ಬಾರಿ. ಹೌದಣ್ಣ. ಈಗ ಅಲ್ಲ ಸರ್ ಕೇಳಿ. ಇಲ್ಲ ಸರ್, ಅದನ್ನು ಹೇಳ್ತಾ ಇದ್ದೆ. ನೀವು ಪ್ರಶ್ನೆ ಮಾಡಿದ್ರೆ ಮಧ್ಯೆ ಬಂದೆ. 1 by 1 ಹೇಳ್ಬೇಕಲ್ಲ ಸರ್. 1 by 1 ಹೇಳ್ಬೇಕಲ್ಲ ಸರ್. ಹೌದು ಹೇಳಿ. ಹೌದು ಸರ್, ನಾನು 1 ನಿಮಿಷ ಹೇಳ್ತೇನೆ ಕೇಳಿ. ಆಡು ಭಾಷೆ ಅಂದರೆ ಏನಾರು ಮಾತಾಡ್ಬಿಟ್ಟು ಆಡು ಭಾಷೆ ಅನ್ಬೋದಾ? ಇವರು 2 ಬಾರಿ ಲೆಜಿಸ್ಲೇಟರ್ ಆಗಿದ್ದವರು ಅಲ್ವಾ? 2 ಬಾರಿ ಲೆಜಿಸ್ಲೇಟರ್ ಆಗಿರೋರು ಪತ್ರಿಕಾಗೋಷ್ಠಿಯಲ್ಲಿ ಕೂತ್ಕೊಂಡು ಒಂದು ಸಂಸದೀಯ ಭಾಷೆಗಳನ್ನ ಬಳಕೆ ಮಾಡಿ ಕೇಳಲಿ, ರಚನಾತ್ಮಕ ಟೀಕೆ ಮಾಡಿ, ಸಲಹೆ ಸೂಚನೆಗಳನ್ನ ಹೇಳಲಿ. ಅದು ಬಿಟ್ಬಿಟ್ಟು ನಾಲ್ಗೆ ಕಟ್ ಮಾಡಿಬಿಡ್ತೀವಿ ನಿನಗೆ ಮತ್ತೊಂದು ವಗೇರ ಅಂತ ಅನ್ನುವಂಥದ್ದು ಎಷ್ಟು ಸರಿ? ನೀವು ಯೋಚನೆ ಮಾಡಿ. ಸರಿ ಸರ್. ಸರಿ ಸರ್, ನಾನೀಗ ಅದನ್ನೇ ಹೇಳ್ತಾ ಇದ್ದೀನಿ. ಸರಿ ಸರ್, ಅದನ್ನೇ ಹೇಳ್ತಾ ಇದ್ದೀನಿ. ಈಗ ಸೂತ್ಕುಚ್ಚಾಯಿ ಅಂತಂದರೆ ಅದನ್ನು ಬೇರೆ ಇದ್ದರೆ ನೀವು ಯಾಕೆ ಅನ್ಕೋತೀರಿ? ಬೇರೆ ಸ್ವರೂಪಗಳವೆ ಸೂತ್ಕುಕ್ಕುವೆ. ಹಾಂ ಹೌದು ಹೇಳಿ.